ಅಣ್ಣ ನೀನು ಹೇಳ್ತಾ ಇರೋದ್ರಲ್ಲಿ 100ಕ್ಕೆ 100ರಷ್ಟು ಸತ್ಯ. ನೀವೆಷ್ಟು ತಾಲೂಕಿನ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನನ್ನ ಮುಂದೆ ಪ್ರಸ್ತಾವನೆ ಮಾಡ್ತಿದ್ದೀರೋ, ನಾನು ತಾಲೂಕಿಗೆ ಪ್ರತಿದಿನ ಬರದೇ ಹೋದರೂ ತಾಲೂಕಿನ ಆಗು ಹೋಗುಗಳೇನಿದೆ, ಸಮಸ್ಯೆಗಳೇನಿದೆ, ಮುಂದಿನ ದಿನಗಳಲ್ಲಿ ಇದು ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಬೇಕಾಗ್ತದೆ. ಮುಖಂಡರುಗಳನ್ನ ಕೂರಿಸ್ಕೊತೀನಿ, ಸಭೆ ಮಾಡ್ತೇನೆ. 100ಕ್ಕೆ 100ರಷ್ಟು ಸಣ್ಣ ಪುಟ್ಟ ವೈಮನಸ್ಸುಗಳು ಏನೇ ಇರಲಿ, ಯಾಕೆಂದ್ರೆ ಇಲ್ಲಿ ಯಾವುದೋ ಒಂದು ವ್ಯಕ್ತಿಯ ಪ್ರಶ್ನೆ ಅಲ್ಲಣ್ಣ. ಒಂದು ಮಾತು ಹೇಳ್ತೀನಿ, ಇವತ್ತು ನನ್ನಿಂದ ಜನತಾದಳ ಪಕ್ಷ ಅಲ್ಲ, ಜನತಾದಳ ಪಕ್ಷದಿಂದ ನಿಖಿಲ್ ಕುಮಾರಸ್ವಾಮಿ. ಹಾಗಾಗಿ ಈ ಪಕ್ಷವನ್ನ ನಂಬಿಕೆ ಇಟ್ಟು ಕಟ್ಟಿ ಬೆಳೆಸಿ ಶ್ರಮ ವಹಿಸಿ ಯಾವುದೇ ಫಲಾಪೇಕ್ಷೆಗಳು ನಿರೀಕ್ಷೆಗಳು ಇಟ್ಕೊಳ್ದಿರ ತುಂಬ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಈ ಪಕ್ಷವನ್ನು ಕಟ್ ಬೆಳೆಸಿರ್ತಕ್ಕಂಥ ಪ್ರಾಮಾಣಿಕರಿದ್ದೀರಣ್ಣ. ಹಾಗಾಗಿ ನಿಮ್ಮ ಮನಸ್ಸುಗಳಲ್ಲಿ ಇವತ್ತೇನು ಕೆಲವೊಂದಷ್ಟು ತಾಲೂಕಿನಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ಇದೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸುಗಳಲ್ಲಿದೆ. ಅದಕ್ಕಿಂತ 100ರಷ್ಟು ಬೆಟ್ಟದಷ್ಟು ನನ್ನ ಮನಸ್ಸಲ್ಲೂ ಕೂಡ ನಾನು ಆಲೋಚನೆಯನ್ನು ಇಟ್ಕೊಂಡಿದ್ದೇನೆ. 100ಕ್ಕೆ 100 ವಿಶ್ವಾಸ ಇಡಿ, ಬಗೆಹರಿಸ್ತೇವೆ. 100ಕ್ಕೆ 100 ಬಗೆಹರಿಸ್ತೇವೆ. ಮುಂಬರ್ತಕ್ಕಂಥ ಕೇರಳ ಸ್ಥಳೀಯ ಚುನಾವಣೆಗಳು ಇರಲಿ, ವಿಧಾನಸಭಾ ಚುನಾವಣೆ ಬಹಳ ದೂರ ಇದೆ. ಸ್ಥಳೀಯ ಚುನಾವಣೆ ಅಂದರೆ ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರು ಜನವರಿ ತಿಂಗಳಲ್ಲಿ ಘೋಷಣೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ. ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಕೋರ್ಟು ಈಗಾಗಲೇ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ. ಈ ಕೂಡಲೇ ಯಾವುದಾದ್ರೂ ದಿನಾಂಕವನ್ನು ನಿಗದಿ ಮಾಡಿ ಘೋಷಣೆ ಮಾಡಿ ಅಂತಕ್ಕಂಥದ್ದು ಹೇಳಿದೆ. ಆದರೆ ಸರ್ಕಾರ ದಪ್ಚರ್ಮದ ಸರ್ಕಾರ, ಅವರು ಕೊಟ್ಟಿರ್ತಕ್ಕಂಥ ಆಡಳಿತ, ಅವರ ಆಡಳಿತದಲ್ಲಿ ಆಗಿರ್ತಕ್ಕಂಥ ವೈಫಲ್ಯತೆಗಳು ಇವೆಲ್ಲವೂ ಕೂಡ ಮನದಟ್ಟು ಮಾಡ್ಕೊಂಡು ಅವರು ZPTP ಚುನಾವಣೆಯನ್ನು ನಡೆಸ್ತಕ್ಕಂಥದಕ್ಕೆ ಮುಂದಾಗ್ತಾ ಇಲ್ಲ. ಆದರೆ ಗ್ರಾಮ ಪಂಚಾಯಿತಿ ಚುನಾವಣೆ ನಾವೆಲ್ಲ ಎದುರು ನೋಡ್ತೇವಣ. ಯಾವ MLA ಚುನಾವಣೆಗಿಂತ ಪೂರ್ವದಲ್ಲಿ ನಿಮ್ಮ ಚುನಾವಣೆ ಅಂದರೆ ಗ್ರಾಮ ಪಂಚಾಯಿತಿ ಅಂದರೆ ಕಾರ್ಯಕರ್ತರ ಚುನಾವಣೆ. ನಿಮ್ಮ ಚುನಾವಣೆಯನ್ನು ಇವತ್ತು ರವೀಂದ್ರಪ್ಪ ಅವರೇ ಹೇಳ್ತೀನಿ, ದಯಮಾಡಿ ಇಲ್ಲಿವರೆಗೂ ಏನು ಅಂತಕ್ಕಂಥದ್ದು ನನಗೆ ಬೇಡ. ಯಶೋಧರಣ್ಣ ಅವರು ಹಿರಿಯಕರಿದ್ದಾರೆ, ಅವ್ರಿಗೂ ಮನವಿ ಮಾಡ್ತೀನಿ ವೇದಿಕೆ ಮೇಲೆ. ಯಾಕೆಂದ್ರೆ ಎಲ್ಲ ನಮ್ಮ ಕುಟುಂಬದ ಸದಸ್ಯರು ಮುಂದೆ ಕೂತಿರ್ತಕ್ಕಂಥವ್ರು, ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ದಯಮಾಡಿ ಇಂದಿನಿಂದ ನೀವು ಪ್ರತಿ ಗ್ರಾಮಕ್ಕೂ ಹೋಗಬೇಕು, ಪ್ರತಿ ಪಂಚಾಯಿತಿಗೂ ಮುಟ್ಟಬೇಕು, ಪ್ರತಿ ಬೂತ್ ಲೆವೆಲಲ್ಲೂ ಕೂಡ ಕಾರ್ಯಕರ್ತರು ಯಾರ್ಯಾರು ಪ್ರಾಮಾಣಿಕವಾಗಿ ಪಕ್ಷದ ಪರವಾಗಿ ದುಡ್ಕೊಂಡು ಬಂದಿದ್ದಾರೆ ದಯಮಾಡಿ ಅವ್ರನ್ನ ಗುರುತಿಸಿ ಮನೆಯಿಂದ ಹೊರಗಡೆ ಕರ್ಕೊಬನ್ನಿ. ದಯವಿಟ್ಟು ಅವರ ಕೈಯಲ್ಲಿ ಮುಂದಿನ ದಿನಗಳಲ್ಲಿ ನೀವು ಶಾಸಕರಾಗ್ತಕ್ಕಂಥದ್ದಷ್ಟೇ ಅಲ್ಲ, ಜನತಾದಳ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ನಾಯಕತ್ವಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ದಯಮಾಡಿ ನೀವೆಲ್ಲ ಮಾಡಬೇಕು. ಇಂದಿನಿಂದನೇ ಮತ್ತೆ ಯಶೋಧರಣ್ಣ ಜಯಣ್ಣ ಅವ್ರಿಗೆ ಮತ್ತೆ ನಾನು ಭಾಳ ಕೈ ಜೋಡಿಸಿ ಮನವಿ ಮಾಡ್ತೇನಣ್ಣ, ದಯವಿಟ್ಟು ಯಾವ ಕಾರಣಕ್ಕೂ ನಮ್ಮಲ್ಲಿ ಯಾವುದೇ ಸಣ್ಣ ಪುಟ್ಟ ವೈಮನಸ್ಸುಗಳಿದ್ರು ಎಲ್ಲವೂ ಕೂಡ ಬದಿಗಿಟ್ಟು ಪಕ್ಷದ ಪರವಾಗಿ. ಆಮೇಲೆ ನಾನು ಇನ್ನೊಂದು ಭಾಳ ಈಗ ಒಂದು ಗಮನಿಸಿದೆ, ನೀವು ನೋಡಿದ್ರಿ ಎಲ್ಲ ಸ್ವಲ್ಪ ಕೂಗಾಡ್ತಾ ಇದ್ರು, ಗೊತ್ತಿಲ್ಲ ಒಬ್ಬ ಇಲ್ಲಿ ತಾಲೂಕಿನ ಯುವ ಘಟಕದ ಅಧ್ಯಕ್ಷನ. ದಯವಿಟ್ಟು ನೋಡ್ರಪ್ಪ, ನಾನು ಬೇಕಾದರೆ ಅಲ್ಲಿ ಕೂತ್ಕೋತೀನಿ, ನಾನೇನು ವೇದಿಕೆ ಮೇಲೆ ಕೂತ್ಕೋಬೇಕು ಅಂತ ಇಲ್ಲ. ದಯವಿಟ್ಟು ನಿಮಗೆ ಪಕ್ಷ ಒಂದು ಸ್ಥಾನಮಾನ ಕೊಟ್ಟಂಥ ಸಂದರ್ಭದಲ್ಲಿ ಪಕ್ಷದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಯಾಕೆ ಇದು ಮಾತಾಡ್ತಾ ಇದ್ದೀನಿ ಅಂದರೆ, ಇದು ಪಕ್ಷದ ಸಂಘಟನೆಯ ಸಭೆ. ಇವೆಲ್ಲ ನಾನು ಮತ್ತೆ ಇನ್ನೂ ಆಂತರಿಕವಾಗಿ ಮಾತನಾಡ್ತಕ್ಕಂಥದ್ದು ಸಾಕಷ್ಟು ವಿಚಾರಗಳಿದೆ, ಮಾತನಾಡ್ತೇನೆ. ದಯವಿಟ್ಟು ಈ ರೀತಿ ಯಾರು ಮುಂದೆ ನಡ್ಕೋಬಾರ್ದು. ಯಾಕೆಂದರೆ ಮುಂದೆ ಜನ ನಮ್ಮನ್ನು ಪ್ರೀತಿಸ್ತಕ್ಕಂಥ ಜನ ಇರ್ತಾರೆ. ನೀವು ಈ ರೀತಿ ವೇದಿಕೆ ಮೇಲೆ ಒಬ್ರಿಗೊಬ್ರು ಗುದ್ದಾಡ್ಕೊಂಡು ಒದ್ದಾಡ್ಕೊಂಡ್ರೆ ಮತ್ತು ಅವ್ರ ಮನಸ್ಸು ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನಾಗ್ತದೆ. ಯಾಕೆಂದರೆ ನೀವು ಕಷ್ಟಪಟ್ಟು ಸಭೆ ಮಾಡಿದ್ದೀರಿ, ಯಶಸ್ಸು ಮಾಡಿದ್ದೀರಿ. ಇವತ್ತು ದೊಡ್ಡ ಮಟ್ಟದಲ್ಲಿ ನೋಡಿ ಒಂದು ಕುರ್ಚಿ ಖಾಲಿ ಆಗಿಲ್ಲ, ಅಷ್ಟು ಪ್ರೀತಿಯಿಂದ ಇವತ್ತು ಈ ಪಕ್ಷ ಕಟ್ಬಳಿಸಿರ್ತಕ್ಕಂಥವ್ರು ಇದ್ದಾರೆ. ದಯಮಾಡಿ ಅಂಥವ್ರಿಗೆಲ್ಲ ನಮ್ಮ ಆತ್ಮವಿಶ್ವಾಸ ತುಂಬಿಸ್ಬೇಕಣ್ಣ. ಮತ್ತೆ ಇನ್ನೂ ಹಲವಾರು ಸಭೆ ಸಮಾರಂಭಗಳಲ್ಲಿ ಬರ್ತೇನೆ. ಅಷ್ಟೇ ಅಲ್ಲ, ಯಾವುದೇ ಸಣ್ಣ ಪುಟ್ಟ ವಿಷಯಗಳಿದ್ರೂ ಹಿರಿಯೂರು ತಾಲೂಕಿಗೆ ನಿರಂತರವಾಗಿ
ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಜೊತೆಯಲ್ಲಿ ಇರ್ತಾನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಅರಿಯಬ್ಬೆ ಗ್ರಾಮ ಮತ್ತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಧರ್ಮಪುರ ಹೋಬಳಿ ತಾಲೂಕಾದ್ಯಂತ ಎಲ್ಲ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರು ನೀವೆಲ್ಲರೂ ಇವತ್ತೇನು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಪಕ್ಷದ ಪರವಾಗಿ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಪರವಾಗಿ ಕುಮಾರಣ್ಣನ ಪರವಾಗಿ ಈ ಪಕ್ಷದ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಲ್ವಳ್ಳಿ ಭಾಗದಲ್ಲಿ ಕೆರೆಯಲ್ಲಿ ನೀರನ್ನ ತುಂಬಿಸ್ತಕ್ಕಂಥ ಕೆಲಸ ನೆನೆಗುದ್ದಿಗೆ ಬಿದ್ದಿದೆ ಅಂತಕ್ಕಂಥದ್ರ ಬಗ್ಗೆ ಮತ್ತೆ ನಮ್ಮ ಮುಖಂಡರುಗಳು ಪ್ರಸ್ತಾವನೆಗೆ ಇಟ್ಟಿದ್ದಾರೆ. ಬಹುಶಃ ಇವೆಲ್ಲವನ್ನ ಬಗೆಹರಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರದಿಂದ 100ಕ್ಕೆ 100ರಷ್ಟು ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನು ಕೂಡ ಇತ್ಯರ್ಥ ಮಾಡಿಕೊಡ್ತೇವೆ. ಧನ್ಯವಾದ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.